ಸೊ ಗೈಸ್, ಈಗ ನಾನು ನಿಮಗೆ ಇಲ್ಲಿ ಒಂದು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ವಾ. ಸೊ ಒಬ್ಬರು ಬಂದುಬಿಟ್ಟು ನನಗೆ ಡಿ ಎಮ್ನ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಸೊ ನಂದು ಅಥೆಂಟಿಕ್ ಕಂಟೆಂಟ್ ಏನಿದೆ ಕೊಟ್ಬಿಟ್ಟಿದ್ದಾರೆ ಯೂಟ್ಯೂಬ್ ಅವರು ಅಂತ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನನಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಏನಕ್ಕೆ ಅಥೆಂಟಿಕ್ ಕಂಟೆಂಟ್ ಅಂದ್ಬಿಟ್ಟು ಏನಕ್ಕೆ ಕೊಟ್ಬಿಟ್ಟು ಯೂಟ್ಯೂಬ್ ಅವರು ಚಾನಲ್ನ ರಿಜೆಕ್ಟ್ ಮಾಡಿಬಿಡ್ತಾರೆ, ಮಾನಿಟೈಸೇಷನ್ ಯಾಕೆ ಮಾಡಲ್ಲ ಅಂತ. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಕಷ್ಟಪಟ್ಟು 1000 ಸಬ್ಸ್ಕ್ರೈಬರ್ಸು ಆ್ಯಂಡ್ 4000 ವಾಚ್ ಟೈಮ್ ಅವರ್ಸು, ಇಲ್ಲ ಶಾರ್ಟ್ ಕ್ರಿಯೇಟರ್ಸ್ ಆದರೆ 10 ಮಿಲಿಯನ್ ವ್ಯೂಸು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಲಾಸ್ಟಿಗೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ಯೂಟ್ಯೂಬ್ ಬಂದುಬಿಟ್ಟು ಅಥೆಂಟಿಕ್ ಕಂಟೆಂಟ್ ಅಂತ ಕೊಟ್ಬಿಟ್ರೆ ನಿಮಗೆ ಹೆಂಗೆ ಫೀಲ್ ಆಗುತ್ತೆ. ಸೊ ಬಂದುಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನಕ್ಕೆ ನಮಗೆ ಅಥೆಂಟಿಕ್ ಕಾಂಟೆಂಟ್ ಏನಕ್ಕೆ ಬರುತ್ತೆ. ಸೊ ಯಾರ್ದೆಲ್ಲ ಬಂದುಬಿಟ್ಟು ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಸೊ ಪ್ಲೀಸ್ ನೋಡಿ, ನಿಮ್ಮದ್ರಲ್ಲಿ ನೀವು ಏನಾದರೂ ಒಂದು ತಪ್ಪು, ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾನೆ ಇರ್ತೀರ, ಓಕೆನಾ. ಸೊ ಏನು ರೀಸನಿಂದ ನಮಗೆ ಅಥೆಂಟಿಕ್ ಕಾಂಟೆಂಟ್ ಬರುತ್ತೆ ಅಂದ್ಬಿಟ್ಟು ತುಂಬ ರೀಸನ್ಸ್ ಇದೆ. ಸೊ ತುಂಬ ರೀಸನ್ಸು ನಾನು ನಿಮಗೆ ಹೇಳ್ತೀನಿ ಒಂದೊಂದಾಗಿ ಡೀಟೇಲ್ಸಾಗಿ. ಸೊ ಎಲ್ಲ ರೀಸನ್ನು ತಿಳ್ಕೊಂಡು ಒಂದು ಸ್ವಲ್ಪ ಸುಧಾರ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಅದೇನು ಅವ್ರು ಕಳಿಸಿದ್ರಲ್ವ, ಸೊ ನಾನು ನಿಮಗೆ ಅದರದ್ದು ಅಪೀಲ್ದು ಏನು ಫೋಟೋ ಕಳಿಸಿದಾರಲ್ಲ ನನಗೆ, ಸೊ ನಾನು ಇದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ನಿಮಗೆ ಹೇಳ್ತೀನಿ, ಡಿಸ್ಕಸ್ನ ಮಾಡ್ತೀನಿ. ಸೊ ಯಾರೆಲ್ಲ ಬಂದುಬಿಟ್ಟು ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ, ಯಾರ್ದೆಲ್ಲ ಬಂದುಬಿಟ್ಟು ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಮುಂದಕ್ಕೆ ಹೋಗಿ ಮಾನಿಟೈಸೇಷನ್ ಮಾಡ್ತೀರಾ ನೋಡ್ಕೊಳ್ಳಿ. ಬೈ ಮಿಸ್ಟೇಕ್ ಆಗು ನಿಮ್ಗೆ ಇದು ಬಂದುಬಿಡುತ್ತೆ. ಸೊ ಏನು ತಪ್ಪು ಮಾಡ್ತಾ ಇರ್ತೀರ ನೀವು ನೋಡ್ಕೊಳ್ಳಿ, ಏನು ರೀಸನ್ಗೋಸ್ಕರ ನಮಗೆ ಈ ಥರ ಪ್ರಾಬ್ಲಮ್ ಬರುತ್ತೆ, ಓಕೆನಾ. ಅಥೆಂಟಿಕ್ ಕಾಂಟೆಂಟ್ ನಮಗೆ ಯೂಟ್ಯೂಬ್ ಏನಕ್ಕೆ ಕೊಡುತ್ತೆ, ನೀವು ತುಂಬ ಕಷ್ಟಪಟ್ಟಿರ್ತೀರ, ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ನಿಮಗೆ ಅಥೆಂಟಿಕ್ ಕಾಂಟೆಂಟ್ ಅಂತ ಕೊಟ್ಬಿಟ್ಟು ನೀವು ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡಿರ್ತಾರೆ, ಓಕೆನಾ. ನೀವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ. ಇದಂತೂ ನಾನು ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಇದು ನಾನು ಸಾಲ್ವ್ ಮಾಡಿಕೊಟ್ಬಿಡ್ತೀನಿ. ಬಟ್ ನಿಮ್ಮದು ಯಾರ್ದೆಲ್ಲ ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೂ ಬಂದುಬಿಟ್ಟು ಗೊತ್ತಿರಬೇಕಲ್ವ ಅಥೆಂಟಿಕ್ ಕಾಂಟೆಂಟ್ ಏನಕ್ಕೆ ಬರುತ್ತಂತ. ಆ್ಯಂಡ್ ನಿಮಗೆ ಈ ಥರ ಬರಬಾರ್ದಂದ್ರೆ ಆ್ಯಂಡ್ ನೀವೂ ತುಂಬ ಡೇಸ್ವರೆಗೂ ವೆಯ್ಟ್ ಮಾಡಬಾರ್ದಂದ್ರೆ ಸೊ ನೋಡ್ಕೊಳ್ಳಿ ಅಥೆಂಟಿಕ್ ಕಾಂಟೆಂಟ್ ಅಂದರೆ ಏನು, ಇದು ಏನು ರೀಸನ್ಗೋಸ್ಕರ ಬರುತ್ತೆ ಅಂತ. ಬಟ್ ನನಗೇನು ಹೇಳ್ತೀನಿ ಆ ರೀಸನ್ಸ್ ಟೈಮಿಂಗ್ ಅದು ನೀವು ತುಂಬ ಜನ ಆ ತಪ್ಪು ಮಾಡ್ತಾ ಇರ್ತೀರ, ಅದನ್ನು ಈಗಲೇ ಬಂದುಬಿಟ್ಟು ಸುಧಾರ ಮಾಡ್ಕೊಳ್ಳಿ. ಸೊ ಅಥೆಂಟಿಕ್ ಕಾಂಟೆಂಟ್ ನಮಗೆ ಏನಕ್ಕೆ ಬರುತ್ತಂದರೆ, ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾವು ವೀಡಿಯೋ ಬಂದುಬಿಟ್ಟು ಬೇರೆಯವ್ರದ್ದು ಯೂಸ್ ಮಾಡೋದ್ರಿಂದ, ಓಕೆನಾ. ಬೇರೆಯವ್ರದ್ದು ವೀಡಿಯೋ ಒಂದು ಸ್ವಲ್ಪನೂ ಎಡಿಟ್ ಮಾಡ್ದಂಗೆ ಬೇರೆಯವ್ರದ್ದು ವೀಡಿಯೋ ನಾವು ಯೂಸ್ ಮಾಡ್ತೀವಿ. ಬೇರೆಯವ್ರದ್ದು ಕ್ಲಿಪ್ ಏನಾದರೂ ಯೂಟ್ಯೂಬಲ್ಲಿ ಯೂಸ್ ಮಾಡೋದು, ಬೇರೆಯವ್ರದ್ದು ಏನಾದರೂ ಶಾರ್ಟ್ ತಗೊಂಡು ಅವ್ರದ್ದು ನಾವು ಯೂಸ್ ಮಾಡೋದು. ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ, ನಮ್ಮದು ಅಥೆಂಟಿಕ್ ಕಾಂಟೆಂಟ್ ಅಂತ ಬರುತ್ತೆ. ಆ್ಯಂಡ್ ಇದಲ್ದೇನು ಇನ್ನೂ ಕೂಡ ನಮಗೆ ಏನು ಬರುತ್ತೆ, ರೀಸನ್ ಇದೆ ಇನ್ನೂ ನಮಗೆ ಅಥೆಂಟಿಕ್ ಕಾಂಟೆಂಟ್ ಬರೋದ್ರಲ್ಲಿ. ಸೊ AI ವೀಡಿಯೋಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಸೊ AI ವೀಡಿಯೋಸಲ್ಲಿ ಬಂದುಬಿಟ್ಟು ಪ್ಯೂರ್ AI ವೀಡಿಯೋ ನೀವೇನಾದರೂ ಮಾಡ್ತಾಯಿದ್ರೆ ಈ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮದು ಅಥೆಂಟಿಕ್ ಕಾಂಟೆಂಟ್ ಬರುತ್ತೆ. ಪ್ಯೂರ್ AI ವೀಡಿಯೋ ಅಂದರೆ ಬಂದುಬಿಟ್ಟು ಏನು, ಪ್ಯೂರ್ AI ವೀಡಿಯೋ ಅಂದರೆ ಈಗ ಅಂದ್ಕೊಳ್ಳಿ ಒಂದು ವೀಡಿಯೋ ನೀವು ಮಾಡ್ತಾಯಿದ್ದೀರಾ, ಓಕೆನಾ. ಒಂದು ವೆಬ್ಸೈಟ್ ಇದೆ, ಒಂದು AI ವೀಡಿಯೋ ಮಾಡ್ತಾಯಿದ್ದೀರಾ ನೀವು, ಅದರಿಂದ ಬಂದುಬಿಟ್ಟು ಸ್ಕ್ರಿಪ್ಟು ಬಂದುಬಿಟ್ಟು AIನೇ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು ಫೋಟೇಜು AI ಕ್ರಿಯೇಟ್ ಮಾಡಿಕೊಡ್ತಿದೆ, ವಿಡಿಯೋನೂ AI ಕ್ರಿಯೇಟ್ ಮಾಡ್ತಿದೆ, ಎಡಿಟಿಂಗ್ನೂ ಸಮೇತ AIನ ಮಾಡ್ತಾಯಿದೆ ಅಂದ್ಕೊಳ್ಳಿ, ಓಕೆನಾ. ಸೊ ಈ ಕಂಡೀಷನಲ್ಲಿ ಏನಾಯಿತು, ನಿಮ್ಮದು ವ್ಯಾಲ್ಯೂ ಯಾವುದೂ ಆ್ಯಡ್ ಆಗಿಲ್ಲ, ಎಲ್ಲನೂ ಬಂದುಬಿಟ್ಟು AIನೇ ಮಾಡಿದೆ. ಸೊ ಈ ಕಂಡೀಷನಲ್ಲಿ ಇದು ಬಂದುಬಿಟ್ಟು ಪ್ಯೂರ್ AI ವೀಡಿಯೋ ಬರುತ್ತೆ. ಸೊ ಪ್ಯೂರ್ AI ವೀಡಿಯೋ ಬಂದರೆ ಆಗ ನಿಮಗೆ ಅಥೆಂಟಿಕ್ ಕಂಟೆಂಟ್ ಪ್ರಾಬ್ಲಮ್ ಬರುತ್ತೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ, ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ಪ್ಯೂರ್ AI ವೀಡಿಯೋ ಮಾಡೋಕ್ಕೆ ಹೋಗ್ಬಿಡಿ. AI ಕಂಟೆಂಟ್ ಮಾನಿಟೈಸೇಷನ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಪ್ಯೂರ್ AI ವೀಡಿಯೋ ಮಾಡಬಾರ್ದು ನೀವು. ಅಂದರೆ ಸ್ಕ್ರಿಪ್ಟು ನಿಮ್ಮದಾಗಿರಲ್ಲ, ಫೋಟೋಸು ನಿಮ್ಮದಿರಲ್ಲ, ವೀಡಿಯೋಸು ನಿಮ್ಮದಿರಲ್ಲ, ವಾಯ್ಸ್ನೂ ನಿಮ್ಮದಿರಲ್ಲ, ಆ್ಯಂಡ್ ಎಡಿಟಿಂಗ್ನೂ ಸಮೇತ ನೀವು ಮಾಡ್ತಾಯಿಲ್ಲ, ಟೋಟಲಿ ಬಂದುಬಿಟ್ಟು AIನೇ ಮಾಡ್ತಾ ಇದೆ ಅಂದರೆ ಸೊ ಈ ಕಂಡೀಷನಲ್ಲಿ ನಿಮ್ಮದು ಅಥೆಂಟಿಕ್ ಕಾಂಟೆಂಟ್ ಅಂತ ಕೊಡೋದು
ಯೂಟ್ಯೂಬ್ ಟೀಮ್ ಏನಿದೆ ಕೊಟ್ಬಿಡ್ತಾರೆ ನಿಮಗೆ. ಸೊ ನೀವೇನಾದರೂ ಎ ಐ ವಿಡಿಯೋ ಮಾಡ್ತಾಯಿದ್ದೀರಾ, ಸ್ಕ್ರಿಪ್ಟು ನಿಮ್ಮದೇ ಇರುತ್ತೆ, ಮಿಕ್ಕಿದ್ದು ವಾಯ್ಸು ಇನ್ನು ಏನಿದೆ ಫುಟೇಜಸ್ಸು ವೀಡಿಯೋಸು ಎ ಐದು ಆ್ಯಂಡ್ ಎಡಿಟಿಂಗ್ ನೀವು ಮಾಡ್ತಾಯಿದ್ದೀರಾ ಅಂದರೆ ಈ ಕಂಡೀಷನಲ್ಲಿ ಇದು ನಿಮ್ಮ ವಿಡಿಯೋ ಆಯಿತು. ಸೊ ನೀವು ಎಲ್ಲನೂ ಬಂದುಬಿಟ್ಟು ಎ ಐನ ಮಾಡಿಸ್ತಾ ಇದ್ದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮಗೆ ಇನ್ಅಥೆಂಟಿಕ್ ಕಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ಓಕೆನಾ. ಸೊ ಇದಾಯಿತು ಎರಡನೇ ರೀಸನು. ಸೊ ಮೂರನೇ ರೀಸನ್ ಬಂದುಬಿಟ್ಟು ಏನಂದರೆ ಬೇರೆ ಕಡೆಯಿಂದ ವೀಡಿಯೋನ ಬಂದುಬಿಟ್ಟು ಡೌನ್ಲೋಡ್ ಮಾಡಿ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದು. ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ, ನೀವು ಇನ್ಸ್ಟಾದಲ್ಲಿ ವೀಡಿಯೋನ ಡೌನ್ಲೋಡ್ ಮಾಡಿದ್ರಿ. ಓಕೆನಾ. ಅದನ್ನು ಡೈರೆಕ್ಟಾಗಿ ತೊಗೊಬಂದ್ಬಿಟ್ಟು ವೈ ಟಿಯಲ್ಲಿ ಅಪ್ಲೋಡ್ ಮಾಡಿದ್ರಿ. ಓಕೆನಾ. ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ ನಿಮ್ಮದು, ಈ ಕಂಡೀಷನಲ್ಲೂ ಕೂಡ ನಿಮ್ಮದು ಇನ್ಅಥೆಂಟಿಕ್ ಕಾಂಟೆಂಟ್ ಏನಿದೆ ಪ್ರಾಬ್ಲಮ್ ಬರುತ್ತೆ. ಆ್ಯಂಡ್ ಇನ್ನೂ ತುಂಬ ಜನ ಏನು ಮಾಡ್ತೀರಾ, ಚೈನೀಸ್ ಆ್ಯಪಿಂದ ಓಕೆನಾ, ಚೈನೀಸ್ ಆ್ಯಪಿಂದ ವೀಡಿಯೋ ತೊಗೊಬಂದು ಪೋಸ್ಟ್ ಮಾಡ್ತೀರಾ ಯಾವುದರಲ್ಲಿ, ಯೂಟ್ಯೂಬಲ್ಲಿ. ಓಕೆನಾ. ಸೊ ಈ ಕಂಡೀಷನಲ್ಲಿ ಏನು ಬರುತ್ತೆ ನಿಮ್ಮದು, ಆ ಕಂಡೀಷನಲ್ಲೂ ಬಂದುಬಿಟ್ಟು ಇನ್ಅಥೆಂಟಿಕ್ ಕಾಂಟೆಂಟ್ ಬರುತ್ತೆ. ತುಂಬ ಜನ ಸ್ಮಾರ್ಟ್ ಥಿಂಕ್ ಮಾಡ್ತೀರಾ. ಸ್ಮಾರ್ಟ್ ಥಿಂಕ್ ಅಂದರೆ ಲೈಕ್ ನಾನು ಬೇರೆ ಆ್ಯಪಿಂದ ವೀಡಿಯೋನ ಡೌನ್ಲೋಡ್ ಮಾಡ್ಕೊತೀನಿ, ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ ಬಂದುಬಿಟ್ಟು ಇರಲ್ಲ, ಸೊ ನನ್ನದೇ ಒರಿಜಿನಲ್ ವೀಡಿಯೋ ಅಂದ್ಕೊತಾರೆ ಅಂತ. ಬಟ್ ಇಲ್ಲ ಗೈಸ್, ಯೂಟ್ಯೂಬಿಗೆ ಎಲ್ಲ ಗೊತ್ತಿರುತ್ತೆ. ಓಕೆನಾ. ಸೊ ನೀವು ಚೈನೀಸ್ ಆ್ಯಪಿಂದನೂ ವೀಡಿಯೋ ಏನಾದರೂ ಪಿಕ್ ಮಾಡಿ ಡೈರೆಕ್ಟಾಗಿ ಹೆಂಗಿದೆ ಹಂಗೇ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಈ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಇನ್ಅಥೆಂಟಿಕ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ. ಬಟ್ ನೀವು ಯಾವ ಥರ ಅಪ್ಲೋಡ್ ಮಾಡ್ಬೋದು ವೀಡಿಯೋ. ಓಕೆನಾ. ಈಗ ನಾನು ತಗೋತಾ ಇದ್ದೀನಿ ವೀಡಿಯೋ ಬೇರೆ ಕಡೆಯಿಂದ, ಬೇರೆ ವೆಬ್ಸೈಟಿಂದ ತಗೋತಾ ಇದ್ದೀನಿ ಅಂದರೆ ನೀವೇನು ಮಾಡ್ಬೋದು, ನೀವು ಅದನ್ನು ಫಸ್ಟು ವೀಡಿಯೋನ ತಗೊಳ್ಳಿ, ಡೌನ್ಲೋಡ್ನ ಮಾಡ್ಕೊಂಡಾದಮೇಲೆ ಅದನ್ನು ವೀಡಿಯೋನ ಬಂದುಬಿಟ್ಟು ಫಸ್ಟು ನೀವು ಎಡಿಟ್ ಮಾಡಬೇಕು. ಓಕೆನಾ. ಮೈನರ್ ಎಡಿಟ್ ಆದರೂ ನೀವು ಮಾಡಲೇಬೇಕು. ಆಗ ಬಂದುಬಿಟ್ಟು ನಿಮಗೆ ಇನ್ಅಥೆಂಟಿಕ್ ಕಾಂಟೆಂಟ್ ಪ್ರಾಬ್ಲಮ್ ಬರಲ್ಲ. ಓಕೆನಾ. ನೀವು ಇನ್ನೂ ಡೀಪಾಗಿ ಎಡಿಟ್ ಏನಾದರೂ ಮಾಡಿದರೆ ನಿಮ್ಮದೇ ಒರಿಜಿನಲ್ ವೀಡಿಯೋ ಆಗಿಬಿಡುತ್ತೆ. ಓಕೆನಾ. ಒರಿಜಿನಲ್ ವೀಡಿಯೋ ನಿಮ್ಮದೇ ಆಗಿಬಿಡುತ್ತೆ. ಬಟ್ ನೀವು ಅದನ್ನು ಏನೂ ಎಡಿಟ್ ಮಾಡಿ ಹಾಕ್ತಾ ಇದ್ದೀರಾ ಅಂದರೆ ಸೊ ಆ ಕಂಡೀಷನಲ್ಲಿ ನಿಮಗೆ ಈ ಅಥೆಂಟಿಕ್ ಪ್ರಾಬ್ಲಮ್ ಬರುತ್ತೆ, ಇನ್ಅಥೆಂಟಿಕ್ ಪ್ರಾಬ್ಲಮ್ ನಿಮಗೆ ಕೊಡ್ತಾರೆ. ಓಕೆನಾ. ಸೊ ಈ ರೀಸನ್ನು ಒಂದು ಇನ್ಅಥೆಂಟಿಕ್ ಕಾಂಟೆಂಟ್ ಬರೋದಕ್ಕೆ. ಅದಾದಮೇಲೆ ಇನ್ನೂ ಒಂದು ರೀಸನ್ ಇದೆ ಇನ್ಅಥೆಂಟಿಕ್ ಕಾಂಟೆಂಟ್ ಬರೋದಕ್ಕೆ. ಏನು ರೀಸನ್ ಅಂದರೆ ತುಂಬ ಜನ ಬಂದುಬಿಟ್ಟು ಕಾಪಿರೈಟ್ ಫ್ರೀ ಫೋಟೋಜಸ್ ಯೂಸ್ ಮಾಡ್ತಾರೆ. ಓಕೆನಾ. ಲೈಕ್ ಪಿಕ್ಸಾವರ್ಸ್ ಇದೆ, ಪಿಕ್ಸಾಬೇ ಇದೆ, ಇದರಲ್ಲೆಲ್ಲ ಫೋಟೋಸ್ ಏನಿದೆ ಕಾಪಿರೈಟ್ ಫ್ರೀ ಇರುತ್ತೆ. ಸೊ ತುಂಬ ಜನ ಬಂದುಬಿಟ್ಟು ಕಾಪಿರೈಟ್ ಫ್ರೀ ಫೋಟೇಜ್ನ ಏನು ಮಾಡ್ತೀರಾ, ಕಲೆಕ್ಟ್ ಮಾಡ್ಕೊಳ್ತೀರಾ. ಒಂದೊಂದಾಗಿ ಕಲೆಕ್ಟ್ ಮಾಡಿ ಅದನ್ನು ಎಡಿಟ್ ಆ್ಯಪಲ್ಲಿ ಫುಲ್ಲಾಗಿ ಮರ್ಜ್ ಮಾಡಿಬಿಟ್ಟು ಏನು ಮಾಡ್ತೀರಾ, ಡೈರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ. ಬೇರೆ ವ್ಯಾಲ್ಯೂ ಆ್ಯಡ್ ಇರಲ್ಲ, ಜಸ್ಟ್ ನೀವೇನು ಮಾಡಿರ್ತೀರಾ, ಕಾಪಿರೈಟ್ ಫ್ರೀ ವೀಡಿಯೋಸ್ ಆಗಲಿ ಫೋಟೇಜಸ್ ಆಗಲಿ ಏನು ಮಾಡ್ತೀರಾ, ಮರ್ಜ್ ಮಾಡಿಬಿಟ್ಟು ಹಾಕ್ತೀರಾ. ಸೊ ಇದರಿಂದ ಏನಾಗುತ್ತೆ, ನಿಮ್ಮದು ಇನ್ಅಥೆಂಟಿಕ್ ಕಾಂಟೆಂಟ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಓಕೆನಾ. ಸೊ ನೀವು ಫೋಟೇಜಸ್ ಯೂಸ್ ಮಾಡಿ, ವೀಡಿಯೋಸಸ್ ಯೂಸ್ ಮಾಡಿ. ಓಕೆನಾ. ತುಂಬ ವೆಬ್ಸೈಟ್ ನಿಮಗೆ ಫ್ರೀ ವೆಬ್ಸೈಟ್ ಸಿಕ್ಬಿಡುತ್ತೆ ಕಾಪಿರೈಟ್ ಫ್ರೀ ಇದು. ಬಟ್ ನೀವು ಅದು ನಿಮ್ಮ ವೀಡಿಯೋದಲ್ಲಿ ನೀವೇನಾದರೂ ಫೇಸ್ ಕ್ಯಾಮ್ ವೀಡಿಯೋ ಮಾಡ್ತಿದ್ರೆ ಶೋ ಅಪ್ ಮಾಡೋದಕ್ಕೆ ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ಇಲ್ಲ ಅದ್ರ ಮೇಲೆ ಏನಾದರೂ ಸ್ಟೋರಿ ಮಾಡ್ತಿದ್ರೆ ಆ ಕಂಡೀಷನಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಬಟ್ ನೀವು ಆ ವೀಡಿಯೋಸ್ನ ತಗೊಂಡು ಎಡಿಟಲ್ಲಿ ಮರ್ಜ್ ಮಾಡಿ ಹಾಕ್ತಿದ್ದೀರಾ, ಬೇರೆ ಯಾವುದೇ ವ್ಯಾಲ್ಯೂ ಇಲ್ಲ, ಜಸ್ಟ್ ಆ ಫೋಟೋಸ್ನ ಮಾತ್ರ ಹಾಕ್ತಿದ್ದೀರಾ ಅಂದರೆ ಈ ಕಂಡೀಷನ್ನಲ್ಲಿ ನಿಮ್ಮದು ಇನ್ಅಥೆಂಟಿಕ್ ಕಾಂಟೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನೋಡ್ಕೊಳ್ಳಿ. ಓಕೆನಾ. ನೀವು ಸ್ಟಾಕ್ ಫೋಟೇಜಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಇರಬೇಕು, ನಿಮ್ಮ ಸ್ಟೋರಿ ಏನಾದರೂ ಅಲ್ಲಿರಬೇಕು, ನಿಮ್ಮದು ವಾಯ್ಸ್ ಏನಾದರೂ ಹ್ಯಾಡ್ ಇರಬೇಕು, ಏನಾದರೂ ಒಂದು ನಿಮ್ಮದು ಒರಿಜಿನಲ್ ಏನಾದರೂ ಹ್ಯಾಡ್ ಇರಬೇಕು. ಏನೂ ಆ್ಯಡ್ ಇಲ್ಲ ಅಂದರೆ ಸೊ ನಿಮ್ಮದು ಇನ್ಅಥೆಂಟಿಕ್ ಪ್ರಾಬ್ಲಮ್ ಏನಿದೆ ಬಂದುಬಿಡುತ್ತೆ. ಓಕೆನಾ ಗೈಸ್. ಇದಾಯಿತು ಇಷ್ಟು ಇನ್ಅಥೆಂಟಿಕ್ ಏನು ರೀಸನಿಂಗ್ ಬರುತ್ತಂದರೆ ಈ ರೀಸನಿಂದ ಇನ್ಅಥೆಂಟಿಕ್ ಪ್ರಾಬ್ಲಮ್ ಏನಿದೆ ಬರುತ್ತೆ. ನೀವು ಯಾವುದಾದ್ರೂ ಒಂದು ತಪ್ಪಾದರೂ ಏನಾದರೂ ಮಾಡ್ತಾಯಿದ್ರೆ ಸೊ ಇವತ್ತಿಗೆ ಸುಧಾರ ಮಾಡಿಕೊಂಡು ವೀಡಿಯೋನ ನೀವೇನು ಮಾಡ್ಬೋದು. ಓಕೆನಾ. ಒರಿಜಿನಲ್ ವೀಡಿಯೋ ಮಾಡಿ ಆದಷ್ಟು
ನಿಮಗೆ ಆಗಿಲ್ಲ, ನೀವು ಬೇರೆ ಕಡೆಯಿಂದ ಎಲ್ಲಾದರೂ ಇನ್ಸ್ಟಾಗ್ರಾಮಿಂದ ಆಗಲಿ ಇಲ್ಲ ಚೈನೀಸ್ ಆ್ಯಪಿಂದ ಆಗಲಿ ನೀವು ವೀಡಿಯೋಸ್ ಏನಾದರೂ ಕಲೆಕ್ಟ್ ಮಾಡ್ತಾಯಿದ್ರೆ ಅದನ್ನು ಮೈನರ್ ಎಡಿಟ್ ಆದರೂ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಡೈರೆಕ್ಟಾಗಿ ಹೆಂಗಿದೆ ಹಾಗೆ ಬಂದುಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಡಿ, ಓಕೆನಾ. ಇದಾದಮೇಲೆ ಇನ್ನೊಂದು ಪ್ರಾಬ್ಲಮ್ಮು ಬಂದುಬಿಡುತ್ತೆ, ಏನು ಯೂಟ್ಯೂಬಲ್ಲಿ ರಿಪಿಟೇಟಿವ್ ಕಂಟೆಂಟ್ ಬಂದುಬಿಡುತ್ತೆ. ಏನಕ್ಕೆ ರಿಪಿಟೇಟಿವ್ ಕಂಟೆಂಟ್ ನಿಮಗೆ ಬರುತ್ತೆ, ಓಕೆನಾ. ಇದು ತುಂಬ ಬೇಗ ಬಂದುಬಿಡುತ್ತೆ ಆ್ಯಂಡ್ ಈಸಿಲಿ ಬಂದುಬಿಡುತ್ತೆ. ಏನಕ್ಕಂದರೆ ತುಂಬ ಜನ ಬಂದುಬಿಟ್ಟು ಹಾಕಿದ್ದೇ ವಿಡಿಯೋ ಹಾಕೋದು ರಿಪೀಟಾಗಿ, ಓಕೆನಾ. ಈಗ ಅಂದ್ಕೊಳ್ಳಿ ಒಂದು ವಿಡಿಯೋ ನೀವು ಹಾಕಿದ್ದೀರಾ ಅಂದ್ಕೊಳ್ಳಿ, ಈ ವಿಡಿಯೋನ ಮತ್ತೆ ಇವ್ರದ್ದು 1 ಮಿಲಿಯನ್ ವ್ಯೂಸ್ ಬಂದುಬಿಡ್ತು ಅಂದ್ಕೊಳ್ಳಿ, ಮತ್ತೆ ಸೇಮ್ ಟು ಸೇಮ್ ಇದೇ ವಿಡಿಯೋ ಯಾವುದ್ರ ಜೊತೆ ವಿತ್ ಟೈಟಲ್, ಥಂಬ್ನೈಲ್, ಡಿಸ್ಕ್ರಿಪ್ಷನ್ ಸೇಮ್ ಎಲ್ಲನೂ ಸೇಮ್ ಬಂದುಬಿಟ್ಟು ನೀವು ಹಾಕ್ತಿದ್ದೀರಾ ಅಂದರೆ ಸೊ ಆ ಕಂಡೀಷನಲ್ಲಿ ಬರುತ್ತೆ ನಿಮ್ಮದು ರಿಪಿಟೇಟಿವ್ ಕಂಟೆಂಟು. ಆ್ಯಂಡ್ ಇನ್ನೊಂದು ಕಂಡೀಷನಲ್ಲೂ ನಿಮಗೆ ರಿಪಿಟೇಟಿವ್ ಕಂಟೆಂಟ್ ಬರುತ್ತೆ. ಏನಕ್ಕಂದರೆ ತುಂಬ ಜನ ಬಂದುಬಿಟ್ಟು ಈಗ ಅಂದ್ಕೊಳ್ಳಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀರಾ ಅಂದ್ಕೊಳ್ಳಿ, ಓಕೆನಾ. ಸೇಮ್ ಟು ಸೇಮ್ ಅದೇ ಥರ ಶಾರ್ಟ್ ಮತ್ತೆ ಮಾಡೋದು, ಸೇಮ್ ಸ್ಕ್ರಿಪ್ಟು ಮತ್ತು ಸೇಮ್ ವಿಡಿಯೋ, ಸೇಮ್ ಟೈಟಲ್, ಸೇಮ್ ಥಂಬ್ನೈಲ್ ಆ್ಯಂಡ್ ಒಂದು ಸ್ವಲ್ಪ ಚೇಂಜಸ್ ಸ್ಕ್ರಿಪ್ಟಲ್ಲಿ. ಸೊ ಈ ಥರ ಏನಾದರೂ ವಿಡಿಯೋ ನೀವೇನಾದರೂ ಮಾಡ್ತಾಯಿದ್ರೆ ಆ ಕಂಡೀಷನಲ್ಲೂ ನಮಗೆ ರಿಪಿಟೇಟಿವ್ ಕಂಟೆಂಟ್ ಬಂದುಬಿಡುತ್ತೆ. ಸೊ ಆದಷ್ಟು ಬಂದುಬಿಟ್ಟು ಸೇಮ್ ಆಗಿರೋದು ಮಾಡಬೇಡಿ. 1-2 ಸಲ ಸೇಮ್ ಮಾಡಿದ್ದೀರಾ ಓಕೆ, ಬಟ್ ಅದನ್ನೇ ನೀವು ಲಾಂಗ್ ಟರ್ಮ್ವರೆಗೂ ಸೇಮ್ ಕಂಟಿನ್ಯೂ ಮಾಡ್ತಾ ಹೋದರೆ ಆಗ ನಿಮಗೆ ರಿಪಿಟೇಟಿವ್ ಕಂಟೆಂಟ್ ಬರೋ 100% ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬಂದುಬಿಟ್ಟು ಸೇಮ್ ಮಾಡೋದನ್ನ ನಿಲ್ಲಿಸಿ, ಓಕೆನಾ. ಸೇಮ್ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ನೀವು ಮಾಡಿ ಸೇಮ್ ವಿಡಿಯೋ, ಬಟ್ ನಿಮ್ಮದು ಅಟ್ಲೀಸ್ಟ್ ಟೈಟಲ್ ಆದರೂ ಒಂದು ಸ್ವಲ್ಪ ಚೇಂಜಸ್ ಇರಬೇಕು, ಥಂಬ್ನೈಲ್ ಆದರೂ ಒಂದು ಸ್ವಲ್ಪ ಚೇಂಜಸ್ ಇರಬೇಕು, ಡಿಸ್ಕ್ರಿಪ್ಷನಲ್ಲಾದರೂ ಸ್ವಲ್ಪ ಚೇಂಜಸ್ ಇರಬೇಕು. ಆ್ಯಂಡ್ ವಿಡಿಯೋ ಮಾಡಿರ್ತೀರಲ್ವ ಮೇಯ್ನಾಗಿ ಆ ವಿಡಿಯೋದಲ್ಲಾದರೂ ಒಂದು ಸ್ವಲ್ಪನಾದರೂ ಚೇಂಜಸ್ ಇರಬೇಕು. ಸೇಮ್ ಟು ಸೇಮ್ ನೀವು ಮಾಡೋದ್ರಿಂದ ನಮಗೆ ರಿಪಿಟೇಟಿವ್ ಕಂಟೆಂಟ್ ಬರುತ್ತೆ. ಆ್ಯಂಡ್ ಈಗ ನಾವು ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಸೊ ಅಥೆಂಟಿಕ್ ಕಂಟೆಂಟ್ ಏನಾದರೂ ಬಂದುಬಿಟ್ರೆ ನೀವು ಏನು ಮಾಡ್ಬೋದು, ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂದ್ರೆ ಅಥೆಂಟಿಕ್ ಕಂಟೆಂಟ್ ನಿಮಗೆ ಪ್ರಾಬ್ಲಮ್ ಬಂದರೆ ಆ ವೀಡಿಯೋಸ್ ಯಾವ್ಯಾವ ವೀಡಿಯೋಸ್ ನೀವು ಮಾಡಿದ್ದೀರಾ, ಅಥೆಂಟಿಕ್ ಟೈಪಲ್ಲಿ ನೀವು ಯಾವ್ಯಾವ ವೀಡಿಯೋಸ್ ಮಾಡಿದ್ದೀರಾ ಎಲ್ಲನೂ ಬಂದುಬಿಟ್ಟು ಡಿಲೀಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಎಲ್ಲನೂ ಬಂದುಬಿಟ್ಟು ಡಿಲೀಟ್ ಮಾಡಾದಮೇಲೆ ನೋಡಿ ಇವ್ರಿಗೆ ಬಂದುಬಿಟ್ಟು ಮತ್ತೆ ಅಪೀಲ್ ಮಾಡೋ ಆಪ್ಷನ್ ಯಾವಾಗ ಕೊಟ್ಟಿದ್ದಾರೆ. ಸೊ ಇವು ಆಲ್ರೆಡಿ ಅಪೀಲ್ ಮಾಡಿಬಿಟ್ಟಿದ್ದಾರೆ, ಮಾಡಾದಮೇಲೆ ಮತ್ತೆ ಇವ್ರಿಗೆ ಟೈಮ್ ಕೊಟ್ಟಿದ್ದಾರೆ ನೋಡಿ ಯಾವಾಗಂತ. ಸೊ ಯು ಕ್ಯಾನ್ ರೀಅಪೀಲ್ ಸ್ಟಾರ್ಟಿಂಗ್ ಜೂನ್ 16 ಕೊಟ್ಟಿದ್ದಾರೆ. ಸೊ ಇವರು ಫಸ್ಟೇ ಬಂದುಬಿಟ್ಟು ಏನಾದರೂ ನನಗೆ ಹೇಳಿದರೆ ಇವ್ರದ್ದು ಬೇಗ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತಾಯಿತ್ತು. ಬಟ್ ಇವ್ರದ್ದು ಈಗ ಮತ್ತೆ ಆಪ್ಷನ್ ಕೊಟ್ಟಿರೋದು ರೀಅಪೀಲ್ಗೆ ಜೂನ್ 16, 2026 ಜೂನಲ್ಲಿ. ಈಗ ಇದು ಯಾವ್ದು ನಡೀತಾ ಇದೆ, ಏಪ್ರಿಲ್, ಮೇ, ಜೂನ್, ಇನ್ನು 2 ಮಂತ್ಸ್ ಇವರು ವೆಯ್ಟ್ ಮಾಡಬೇಕು, ಓಕೆನಾ. ಅದಾದಮೇಲೆ ಇವರು ಏನು ಮಾಡ್ಬೋದು ಅಂದರೆ ಸೊ ನೀವೀಗ ನಿಮಗೆ ಅಥೆಂಟಿಕ್ ಕಾಂಟೆಂಟ್ ಬಂದಿದೆ, ಈಗ ನೀವೇನು ಮಾಡ್ಬೋದು, ಸೊ ಇಲ್ಲಿ ಬಂದುಬಿಟ್ಟು ನೀವು ಮತ್ತೆ ಅಪೀಲ್ ಮಾಡಿದ್ದೀರಾ. ಸೊ ಅಪೀಲ್ ಮಾಡಾದ್ಮೇಲೂ ಕೂಡ ಇಲ್ಲಿ ಯೂಟ್ಯೂಬ್ ಬಂದುಬಿಟ್ಟು ಕನ್ಫರ್ಮ್ಡ್ ಅಥೆಂಟಿಕ್ ಕಂಟೆಂಟ್ ಅಂತ ಇದೆ. ಸೊ ಕನ್ಫರ್ಮ್ ಆಗಿದೆ ನಿಮ್ಮ ವಿಡಿಯೋದಲ್ಲಿ ಅಥೆಂಟಿಕ್ ಕಂಟೆಂಟ್ ಇದೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ ಯೂಟ್ಯೂಬ್ ಟೀಮು. ಸೊ ನೀವೇನು ಮಾಡ್ಬೋದು, ಫಸ್ಟು ಬಂದುಬಿಟ್ಟು ನೀವು ಯಾವ್ಯಾವ ವೀಡಿಯೋ ಅಥೆಂಟಿಕ್ ಹಾಕಿದ್ದೀರಾ ಅದನ್ನೆಲ್ಲ ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡಾದಮೇಲೆ ನಿಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಶೂಟ್ ಮಾಡಬೇಕು, ನಿಮ್ಮ ಫೇಸ್ ಕ್ಯಾಮ್ ವೀಡಿಯೋನ ಶೂಟ್ ಮಾಡಬೇಕು. ನೀವು ಇವೇನು ನಿಮ್ಮ ವೀಡಿಯೋಸಲ್ಲಿ ಫೇಸ್ ಕ್ಯಾಮ್ ಮಾಡಿಲ್ಲ ಆದರೂ ಕೂಡ ನಿಮ್ಮ ಅಪೀಲ್ ವೀಡಿಯೋ ಮಾಡುವಾಗ ನೀವು ನಿಮ್ಮ ಫೇಸ್ನ ತೋರಿಸ್ಬೇಕು. ತೋರಿಸಾದ್ಮೇಲೆ ಎಲ್ಲ ವೀಡಿಯೋ ಡಿಲೀಟ್ ಮಾಡ್ತೀರಾ, ಎಲ್ಲ ವೀಡಿಯೋ ಡಿಲೀಟ್ ಮಾಡಾದಮೇಲೆ ಈಗ ನಿಮ್ಮ ವಾಚ್ ಟೈಮ್ ಮೈಲ್ ಸ್ಟೋನ್ ಏನು ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಆದಮೇಲೆ ನೀವೇನು ಮಾಡ್ಬೋದು, ನಿಮ್ಮ ಫೇಸ್ನ ತೋರಿಸ್ಬಿಟ್ಟು ನಿಮ್ಮ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಂದು ಇದು ಚಾನಲು, ಈ ಚಾನಲ್ ಓನರ್ ನಾನೇ ಆ್ಯಂಡ್ ನಾನೇ ಬಂದುಬಿಟ್ಟು ಇದರದ್ದು ವೀಡಿಯೋಸ್ ಎಲ್ಲ ನಾನೇ ಕ್ರಿಯೇಟ್ ಮಾಡೋದು. ಆ್ಯಂಡ್ ನನಗೆ ಏನೋ ಒಂದು ರೀಸನಿಂದ ಅಥೆಂಟಿಕ್ ಕಾಂಟೆಂಟ್ ಕೊಟ್ಬಿಟ್ಟು ನನ್ನ ಚಾನೆಲ್ ಮಾನಿಟೈಸೇಷನ್ ಮಾಡಿಲ್ಲ ಯೂಟ್ಯೂಬ್ ಟೀಮ್ ಅವರು ಅಂತ. ಸೊ ಸ್ಟಾರ್ಟಿಂಗಲ್ಲಿ ನೀವು ವೀಡಿಯೋ ಮಾಡ್ತೀರಲ್ವ, ಸೊ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಸೊ ಸ್ಟಾರ್ಟಿಂಗಲ್ಲಿ ನೀವೇನಾದರೂ ಹೇಳಿ ಹೆಲೋ ಯೂಟ್ಯೂಬ್ ಟೀಮ್ ಇಲ್ಲ, ನಮಸ್ತೆ ಯೂಟ್ಯೂಬ್ ಟೀಮ್ ಅಂತ ಏನಾದರೂ ಹೇಳಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಆ ಥರ ಹೇಳಾದಮೇಲೆ ನೀವೇನು ಮಾಡಿ, ಇದೇ ನಂದು ಇಷ್ಟು ವರ್ಷದಿಂದ ನಾನು ಚಾನೆಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಂದು ಒರಿಜಿನಲ್ ವೀಡಿಯೋ ನಾನೇ ಸಮೇತ ಎಡಿಟ್ ಮಾಡಿ ಹಾಕೋದು. ಸೊ ಸಮ್ ರೀಸನಿಂದ ನನಗೆ ಅಥೆಂಟಿಕ್ ಕಂಟೆಂಟ್ ಕೊಟ್ಟಿದ್ದೀರಾ. ಸೊ ಈಗ ನೀವು ಒಂದು ಸಲ
ಚೆಕ್ ಮಾಡಿ ಇನ್ನೊಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿ ಪ್ಲೀಸ್ ನಂದು ಅಪೀಲ್ನ ಆ್ಯಕ್ಸೆಪ್ಟ್ ಮಾಡಿ ಅಂತ ನೀವು ಹೇಳಿಬಿಟ್ಟು ಆ ವಿಡಿಯೋನ ಏನು ಮಾಡಿ ಅಪ್ಲೋಡ್ ಮಾಡಿ. ಓಕೆನಾ. ವಿಡಿಯೋ ಎಲ್ಲ ಮಾಡಾದಮೇಲೆ ನಿಮ್ಮ YT ಸ್ಟುಡಿಯೋ ಎಲ್ಲ ತೋರಿಸಾದ್ಮೇಲೆ ಆ ವಿಡಿಯೋನ ಬಂದುಬಿಟ್ಟು ಅಪ್ಲೋಡ್ ಮಾಡಿ. ಎಲ್ಲಿ ಅಪ್ಲೋಡ್ ಮಾಡಬೇಕು? ಯೂಟ್ಯೂಬಲ್ಲಿ ಯಾವುದ್ರಲ್ಲಿಟ್ಟು ಅಪ್ಲೋಡ್ ಮಾಡಬೇಕು? ಪ್ರೈವೇಟ್ ಇಲ್ಲ ಅನ್ಲಿಸ್ಟೆಡಲ್ಲಿಟ್ಟು ಅಪ್ಲೋಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪಬ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಪ್ರೈವೇಟು ಇಲ್ಲ ಅನ್ಲಿಸ್ಟೆಡಲ್ಲಿ ಇಟ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಾದಮೇಲೆ ಆ ವಿಡಿಯೋದು ಲಿಂಕ್ ಏನಿರುತ್ತೆ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಅಪೀಲ್ ಮಾಡೋ ಆಪ್ಷನಲ್ಲಿ ಇಲ್ಲಿ ಎಂಟರ್ ಯುವರ್ URL ಅಂತ ಒಂದು ಆಪ್ಷನ್ ಸಿಗುತ್ತೆ. ಬಟ್ ಈಗ ಸಿಗಲ್ಲ ನಿಮಗೆ, ಇಲ್ಲಿ ಜೂನ್ನಲ್ಲಿ ಸಿಗುತ್ತೆ ನಿಮಗೆ. ಸೊ ಆ ಲಿಂಕ್ನ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಮಾಡಿ. ಆಗ ನಿಮ್ಮದು ಇನ್ಅಥೆಂಟಿಕ್ ಕಂಟೆಂಟ್ ಏನಿದೆ ಮುಗ್ದೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಕಂಡೀಷನಲ್ಲಿ ಬಂದುಬಿಟ್ಟು ಏನಾಗುತ್ತೆ, ಸುಮ್ಮನೆ ಯೂಟ್ಯೂಬ್ ಇನ್ಅಥೆಂಟಿಕ್ ಕಂಟೆಂಟ್ ಕೊಟ್ಬಿಡುತ್ತೆ. ಒಂದೊಂದು ಸಲ ಯೂಟ್ಯೂಬಿಂದನೂ ಮಿಸ್ಟೇಕ್ ಆಗಿಬಿಡುತ್ತೆ. ನೀವು ಆ ಥರ ವೀಡಿಯೋಸ್ ಮಾಡಿರಲ್ಲ, ನಿಮ್ಮದು ಒರಿಜಿನಲ್ ವೀಡಿಯೋ ಇರುತ್ತೆ, ಯೂಟ್ಯೂಬ್ ಒಂದೊಂದು ಸಲ ಕರೆಕ್ಟಾಗಿ ಚೆಕ್ ಮಾಡಲ್ಲ, ಇದು ಕೊಟ್ಬಿಡುತ್ತೆ. ಬಟ್ ಆ ಕಂಡೀಷನಲ್ಲಿ ನೀವು ಏನು ಮಾಡ್ಬೋದು, ಆ ಕಂಡೀಷನಲ್ಲೂ ನೀವು ಬಂದುಬಿಟ್ಟು ಸೇಮ್ ಪ್ರಾಸೆಸ್ಸಲ್ಲಿ ಅಪೀಲ್ ವೀಡಿಯೋ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಲಿಂಕ್ ಇರುತ್ತೆ ಪೇಸ್ಟ್ ಮಾಡೋದು. ಸೊ ಸಿಂಪಲಿ ನೀವೇನು ಮಾಡ್ಬೋದು, ಆ ಲಿಂಕ್ನ ಇಲ್ಲಿ ಬಂದುಬಿಟ್ಟು ಪೇಸ್ಟ್ನ ಮಾಡ್ಬೋದು. ಪೇಸ್ಟ್ ಮಾಡಾದಮೇಲೆ ಸಬ್ಮಿಟ್ ಮಾಡಾದಮೇಲೆ ನಿಮಗೆ ಈ ಪ್ರಾಬ್ಲಮ್ ಬಂದುಬಿಟ್ಟು ಸಾಲ್ವ್ ಮಾಡಿಕೊಡ್ತಾರೆ ಯೂಟ್ಯೂಬ್ ಟೀಮ್ ಅವರು. ಬಟ್ ನೀವು ಆ್ಯಕ್ಚುಲಾಗಿ ವೀಡಿಯೋ ಮಾಡಿದ್ದೀರಾ, ತಪ್ಪು ಮಾಡಿಬಿಟ್ಟಿದ್ದೀರಾ ಅಂದರೆ ಆ ಕಂಡೀಷನಲ್ಲಿ ನಿಮ್ಗೇನು ಮಾಡಬೇಕು, ಆ ವೀಡಿಯೋಸ್ ಯಾವ್ಯಾವ ವೀಡಿಯೋಸ್ ನೀವು ಇನ್ಅಥೆಂಟಿಕ್ ಕಂಟೆಂಟಾಗಿ ಯೂಸ್ ಮಾಡಿದ್ದೀರಾ ಅದನ್ನೆಲ್ಲ ಡಿಲೀಟ್ ಮಾಡಾದಮೇಲೆ ನೀವು ಅಪೀಲ್ ವೀಡಿಯೋ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಅಪೀಲ್ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮದು ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ಆ್ಯಕ್ಸೆಪ್ಟ್ ಆಗೋಲ್ಲ. ಅದು ವೀಡಿಯೋ ಬಂದುಬಿಟ್ಟು ಚಾನಲಲ್ಲಿ ಇರೋವರೆಗೂ ನಿಮ್ಮದು ಚಾನಲ್ ಮಾನಿಟೈಸೇಷನ್ ಬಂದುಬಿಟ್ಟು ಆನ್ ಆಗೋಲ್ಲ. ಯೂಟ್ಯೂಬ್ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಆದಷ್ಟು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಾದಮೇಲೆ ಕರೆಕ್ಟಾಗಿ ಒಂದು ಸಲ ಚೆಕ್ಔಟ್ ಮಾಡಿ ಇನ್ಯಾವುದು ನಿಮ್ಮದು ತಪ್ಪು ಮಾಡಿರೋ ವೀಡಿಯೋ ಇಲ್ಲಿ ಇರಬಾರ್ದು. ಸೊ ಆಮೇಲೆ ಬಂದುಬಿಟ್ಟು ನೀವು ಅಪೀಲ್ ವೀಡಿಯೋನ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಯಾವ ಥರ ನಿಮ್ಮದು ಇನ್ಅಥೆಂಟಿಕ್ ಕಂಟೆಂಟ್ ಏನು ರೀಸನಿಂದ ಬರುತ್ತೆ, ಸೊ ನಮಗೆ ಅದು ಬಂದರೆ ನಾವು ಏನು ಮಾಡಬೇಕು, ಏನು ಮಾಡ್ಬೋದಂತ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಇದ್ದರೆ ನಾವು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.